ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ. ಅದೇನಂದ್ರೆ ಬೈಬಲ್ನಲ್ಲಿ ಬರುವ ದಾನಿಯೇಲನ ಪುಸ್ತಕದ 7ನೇ ಅಧ್ಯಾಯ. ಇದ್ರಲ್ಲಿ ಒಂದು ಬಹಳನೇ ಸಂಕೀರ್ಣವಾದ ಆದ್ರೆ ಅಷ್ಟೇ ಪ್ರಭಾವಶಾಲಿಯಾದ ಒಂದು ದರ್ಶನದ ಬಗ್ಗೆ ಹೇಳಲಾಗಿದೆ. ಅದನ್ನೇ ನಾವು ಇವತ್ತು ಬಿಡಿಸಿ ನೋಡೋಣ. ನೋಡಿ, ಈ ದರ್ಶನ ಶುರುವಾಗೋದೇ ಒಂದು ನಿಗೂಢವಾದ ನಾಟಕೀಯವಾದ ದೃಶ್ಯದಿಂದ. ಹಾಗಾದ್ರೆ ಬನ್ನಿ, ಇದರ ಆಳಕ್ಕೆ ಇಳಿದು ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಸರಿ, ಹಾಗಾದ್ರೆ ಈ ವಿಶ್ಲೇಷಣೆಯಲ್ಲಿ ನಾವು ಯಾವೆಲ್ಲ ವಿಷಯಗಳನ್ನ ನೋಡ್ತೀವಿ ಅನ್ನೋದಕ್ಕೆ ಇಲ್ಲಿದೆ ಒಂದು ಮಾರ್ಗಸೂಚಿ. ಮೊದಲಿಗೆ ದಾನಿಯೇಲನ ದರ್ಶನ, ನಂತರ 3 ಸಾಮ್ರಾಜ್ಯಗಳು, 4ನೇ ಮೃಗ ರೋಮ್, ಆ ನಿಗೂಢ ಚಿಕ್ಕ ಕೊಂಬು ಅಂದ್ರೇನು, ಮತ್ತೆ ಕೊನೆಗೆ ಒಂದು ಶಾಶ್ವತವಾದ ರಾಜ್ಯದ ಬಗ್ಗೆ. ಹೀಗೆ ಪ್ರವಾದಿನೆ ಹೇಗೆ ತೆರೆದುಕೊಳ್ಳುತ್ತೋ ಅದೇ ಕ್ರಮದಲ್ಲಿ ನಾವು ಮುಂದೆ ಹೋಗೋಣ. ಮೊದಲಿಗೆ ಈ ಮೃಗಗಳು ಅಂದ್ರೇನು ಅಂತ ತಿಳ್ಕೊಳ್ಳೋಕೆ ಮುಂಚೆ ನಾವು ಒಂದು ಮುಖ್ಯವಾದ ಕೆಲಸ ಮಾಡಬೇಕಿದೆ. ಅದೇನಂದ್ರೆ ಈ ದರ್ಶನದಲ್ಲಿ ಬಳಸಿರೋ ಸಾಂಕೇತಿಕ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋದು. ಯಾಕಂದ್ರೆ ಪ್ರತಿಯೊಂದು ಚಿಹ್ನೆಗೂ ಒಂದೊಂದು ಅರ್ಥ ಇದೆ. ಮೂಲ ಗ್ರಂಥಗಳು ಇದನ್ನ ಹೇಗೆ ವಿವರಿಸ್ತೆ ಅಂತ ನೋಡೋಣ ಬನ್ನಿ. ಮೊದಲನೇ ಸಂಕೇತ ಗಾಳಿ. ಇಲ್ಲಿ ಗಾಳಿ ಅಂದ್ರೆ ಕೇವಲ ಗಾಳಿಯಲ್ಲ. ಮೂಲ ಆಕಾರಗಳ ಪ್ರಕಾರ ಭೂಮಿಯ ಮೇಲಿನ ಈ ಎಲ್ಲ ದೊಡ್ಡ ದೊಡ್ಡ ಐತಿಹಾಸಿಕ ಘಟನೆಗಳನ್ನ ಚಲನೆಗೆ ತರುವ ಒಂದು ದೈವಿಕ ಶಕ್ತಿ ಅಥವಾ ಆಜ್ಞೆಯನ್ನೇ ಇದು ಸೂಚಿಸುತ್ತೆ. ಹಾಗೆಯೇ ಸಮುದ್ರ, ಮೃಗಗಳು ಸಮುದ್ರದಿಂದ ಬರ್ತವೆ ಅಲ್ವಾ? ಇಲ್ಲಿ ಸಮುದ್ರ ಅಂದ್ರೆ ಗೊಂದಲ ಕೋಲಾಹಲಗಳಿಂದ ತುಂಬಿರೋ ಇಡೀ ಮನುಕುಲ, ಅಂದ್ರೆ ಜಗತ್ತಿನ ಎಲ್ಲಾ ಜನರು, ರಾಷ್ಟ್ರಗಳು. ಇದೇ ಅಶಾಂತಿಯ ಕಡಲಿಂದಲೇ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಹುಟ್ಟಿಕೊಳ್ಳೋದು ಅಂತ ಇದರ ಅರ್ಥ. ಇನ್ನು ಅತೀ ಮುಖ್ಯವಾದ ಸಂಕೇತ ಮೃಗ. ಇದನ್ನ ಅರ್ಥ ಮಾಡಿಕೊಂಡ್ರೆ ಇಡೀ ದರ್ಶನ ಅರ್ಥ ಆದ ಹಾಗೆ. ಇಲ್ಲಿ ಮೃಗ ಅಂದ್ರೆ ಅಕ್ಷರಶಃ ಒಂದು ಕಾಡು ಪ್ರಾಣಿ ಅಲ್ಲ. ಬದಲಿಗೆ ಪ್ರತಿಯೊಂದು ಮೃಗವೂ ಒಬ್ಬ ರಾಜ ಅಥವಾ ಒಂದು ದೊಡ್ಡ ರಾಜಕೀಯ ಶಕ್ತಿಯನ್ನ, ಅಂದ್ರೆ ಒಂದು ಇಡೀ ಸಾಮ್ರಾಜ್ಯವನ್ನೇ ಪ್ರತಿನಿಧಿಸುತ್ತೆ. ಇದನ್ನ ನೆನ್ಪಲ್ಲಿಟ್ಕೊಳ್ಬೇಕು. ಸರಿ, ಈ ಸಾಂಕೇತಿಕ ಭಾಷೆಯನ್ನ ಅರ್ಥ ಮಾಡಿಕೊಂಡ ಮೇಲೆ ಈಗ ನಾವು ನೇರವಾಗಿ ದರ್ಶನದೊಳಗೆ ಹೋಗೋಣ. ದಾನಿಯೇಲನಿಗೆ ಕಂಡ ಆ ಮೊದಲ 3 ಮೃಗಗಳು ಯಾವುವು? ಅವು ಯಾವ ಸಾಮ್ರಾಜ್ಯಗಳನ್ನ ಪ್ರತಿನಿಧಿಸುತ್ತವೆ ಅನ್ನೋದನ್ನ ನೋಡೋಣ. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನಂದ್ರೆ ಈ 4 ಮೃಗಗಳ ದರ್ಶನ ದಾನಿಯೇಲನಿಗಾದ ಒಂದೇ ಪ್ರವಾದನೆ ಅಲ್ಲ. ಇದಕ್ಕೂ ಮುಂಚೆ ದಾನಿಯೇಲನ ಪುಸ್ತಕದ 2ನೇ ಅಧ್ಯಾಯದಲ್ಲಿ ಒಂದು ದೊಡ್ಡ ಪ್ರತಿಮೆಯ ಕನಸಿನ ಬಗ್ಗೆ ಹೇಳಲಾಗಿದೆ. ಮೂಲ ಆಕಾರಗಳು ಈ 2 ದರ್ಶನಗಳನ್ನ ಹೇಗೆ ಒಂದಕ್ಕೊಂದು ಜೋಡಿಸ್ತವೆ ಅನ್ನೋದು ನಿಜಕ್ಕೂ ಕುತೂಹಲಕಾರಿ. ಈ ಹೋಲಿಕೆಯನ್ನ ನೋಡಿ. ದಾನಿಯೇಲ 7ರಲ್ಲಿ ಕಂಡ ಮೊದಲ ಮೃಗ ಯಾವುದು? ಸಿಂಹ. ಅದು ಬ್ಯಾಬಿಲೋನ್ ಸಾಮ್ರಾಜ್ಯವನ್ನ ಸೂಚಿಸುತ್ತೆ. ದಾನಿಯೇಲ 2ರ ಪ್ರತಿಮೆಯಲ್ಲಿ ಇದಕ್ಕೆ ಸರಿ ಸಮನಾಗಿರೋದು ಚಿನ್ನದ ತಲೆ. 2ನೇ ಮೃಗ ಕರಡಿ. ಇದು ಮೇದ್ಯ ಪರ್ಷಿಯ ಸಾಮ್ರಾಜ್ಯ. ಪ್ರತಿಮೆಯಲ್ಲಿ ಇದು ಬೆಳ್ಳಿಯ ಎದೆ. ಇನ್ನು 3ನೇ ಮೃಗ ಚಿರತೆ. ಇದು ಗ್ರೀಕ್ ಸಾಮ್ರಾಜ್ಯ. ಪ್ರತಿಮೆಯಲ್ಲಿ ಕಂಚಿನ ಹೊಟ್ಟೆಗೆ ಹೋಲಿಸಲಾಗಿದೆ. ನೋಡಿ, ಎಷ್ಟು ನಿಖರವಾದ ಹೋಲಿಕೆ. ಮೊದಲ 3 ಮೃಗಗಳಾಯಿತು. ಈಗ ಬರೋದು 4ನೇ ಮೃಗ. ದಾನಿಯೇಲನಿಗೆ ಈ ಮೃಗವನ್ನು ನೋಡಿದಾಗ ನಿಜಕ್ಕೂ ಭಯವಾಗುತ್ತೆ. ಯಾಕಂದ್ರೆ ಇದು ಅದಕ್ಕೂ ಮುಂಚೆ ಬಂದಿದ್ದ ಯಾವುದೇ ಮೃಗದ ಹಾಗೆ ಇರ್ಲಿಲ್ಲ. ಇದು ಅವೆಲ್ಲಕ್ಕಿಂತ ಸಂಪೂರ್ಣವಾಗಿ ಬೇರೆ ಆಗಿತ್ತು ಮತ್ತು ಅತ್ಯಂತ ಘೋರವಾಗಿತ್ತು. ಅದರ ಶಕ್ತಿ ಮತ್ತು ವಿನಾಶಕಾರಿ ಸ್ವಭಾವ ಎಷ್ಟಿತ್ತು ಅಂದ್ರೆ ಅದಕ್ಕೆ ಕಬ್ಬಿಣದ ಹಲ್ಲುಗಳಿದ್ವು ಅಂತ ಬರೆಯಲಾಗಿದೆ. ಅಂದ್ರೆ ಸಿಕ್ಕಿದ್ದನ್ನೆಲ್ಲ ಜಜ್ಜಿ ಪುಡಿಗಟ್ಟಿ ನಾಶ ಮಾಡುವಂತಹ ಒಂದು ಭಯಂಕರ ಶಕ್ತಿ ಅದು. ಹಾಗಾದ್ರೆ ಈ 4ನೇ ಮೃಗ ಯಾವ ಸಾಮ್ರಾಜ್ಯವನ್ನ ಪ್ರತಿನಿಧಿಸುತ್ತೆ? ಮೂಲ ಆಕಾರಗಳ ಪ್ರಕಾರ ಇದು ಬೇರೆ ಯಾವುದೂ ಅಲ್ಲ, ಇತಿಹಾಸ ಪ್ರಸಿದ್ಧ ರೋಮನ್ ಸಾಮ್ರಾಜ್ಯ. ತನ್ನ ಶಕ್ತಿಯುತ ಸೈನ್ಯದಿಂದ ಜಗತ್ತನ್ನೇ ಗೆದ್ದು ವಿರೋಧಿಗಳನ್ನೆಲ್ಲ ಪುಡಿಗಟ್ಟಿದ ಬಲಿಷ್ಠ ಸಾಮ್ರಾಜ್ಯವೇ ಇದು. ಹಾಗಾದ್ರೆ ರೋಮ್ ಸಾಮ್ರಾಜ್ಯದ ಕಥೆ ಅಲ್ಲಿಗೆ ಮುಗೀತಾ? ಇಲ್ಲ. ಅದರ ಪರಂಪರೆ ಹೇಗೆ ಮುಂದುವರಿಯಿತು ಅಂತ ನೋಡಿ. ಮೊದಲಿಗೆ ರೋಮನ್ ಸಾಮ್ರಾಜ್ಯ ಸ್ಥಾಪನೆಯಾಯಿತು. ನಂತರ ಪ್ರತಿಮೆಯ 2 ಕಾಲುಗಳಿದ್ದ ಹಾಗೆ ಅದು ಪೂರ್ವ ಮತ್ತು ಪಶ್ಚಿಮ ಅಂತ 2 ಭಾಗವಾಗಿ ಒಡೆಯಿತು. ಆಮೇಲೆ ಈ ವಿಭಜಿತ ಸಾಮ್ರಾಜ್ಯದಿಂದಲೇ 10 ಸಂಘರಾಜ್ಯಗಳು ಅಥವಾ ಕೊಂಬುಗಳು ಹುಟ್ಕೊಂಡವು. ಇವುಗಳೇ ಇವತ್ತಿನ ಯುರೋಪಿಯನ್ ರಾಷ್ಟ್ರಗಳಿಗೆ ಅಡಿಪಾಯ. ಮೂಲ ಆಕಾರಗಳ ಪ್ರಕಾರ ಈ ಶಕ್ತಿಯ ಪ್ರಭಾವ ಯುರೋಪಿಗೆ ಮಾತ್ರ ಸೀಮಿತವಾಗದೆ ಯುನೈಟೆಡ್ ಸ್ಟೇಟ್ಸ್ವರೆಗೂ ಹಬ್ಬಿದೆ ಮತ್ತು ಇದು ಭವಿಷ್ಯದಲ್ಲಿ ಒಂದು ವಿಶ್ವ ಮೃಗ ಸರ್ಕಾರವಾಗಿ ಪರಿವರ್ತನೆಯಾಗುತ್ತೆ ಅಂತಾನೂ ವ್ಯಾಖ್ಯಾನಿಸಲಾಗಿದೆ. ದಾನಿಯೇಲು ಆ 4ನೇ ಮೃಗದ 10 ಕೊಂಬುಗಳನ್ನೇ ದಿಟ್ಟಿಸಿ ನೋಡ್ತಾ ಇರ್ತಾನೆ. ಆಗ ಇದ್ದಕ್ಕಿದ್ದ ಹಾಗೆ ಆ 10 ಕೊಂಬುಗಳ ನಡುವೆಯಿಂದ ಮತ್ತೊಂದು ಸಣ್ಣ ಕೊಂಬು ಮೇಲೆದ್ದು ಬರೋದನ್ನ ನೋಡ್ತಾನೆ.
ಇದು ನೋಡೋಕೆ ಸಣ್ಣದಾಗಿದ್ರೂ ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಈ ಚಿಕ್ಕ ಕೊಂಬು ಇಡೀ ಪ್ರವಾದನೆಯಲ್ಲಿ ಇದೊಂದು ದೊಡ್ಡ ನಿಗೂಢ. ಹಾಗಾದರೆ ಈ ಚಿಕ್ಕ ಕೊಂಬು ಅಂದ್ರೆ ಯಾರು ಅಥವಾ ಏನು? ಮೂಲ ಗ್ರಂಥಗಳು ಇದರ ಬಗ್ಗೆ ಏನೂ ಹೇಳುತ್ತವೆ? ಮೂಲ ಆಕರಗಳು ಈ ಚಿಕ್ಕ ಕೊಂಬಿನ ಕೆಲವು ಗುಣಲಕ್ಷಣಗಳನ್ನು ಪಟ್ಟಿ ಮಾಡುತ್ತವೆ. ಮೊದಲನೆಯದಾಗಿ ಇದು 10 ಕೊಂಬುಗಳ ಮಧ್ಯದಿಂದಲೇ ಹುಟ್ಕೊಳ್ಳುತ್ತೆ. ಎರಡನೆಯದಾಗಿ ಇದು ದೇವರ ವಿರುದ್ಧವೇ ದೊಡ್ಡ ದೊಡ್ಡ ಮಾತುಗಳನ್ನ ಆಡುತ್ತೆ. ಮೂರನೆಯದಾಗಿ ಇದು ದೇವರ ಜನರನ್ನು ಅಂದರೆ ಪರಿಶುದ್ಧರನ್ನು ಹಿಂಸಿಸುತ್ತೆ. ಮತ್ತು ನಾಲ್ಕನೆಯದಾಗಿ ಇದು ದೇವರ ನಿಯಮಗಳನ್ನ ಮತ್ತು ಪವಿತ್ರ ಸಮಯಗಳನ್ನೇ ಬದಲಾಯಿಸೋಕೆ ಪ್ರಯತ್ನಿಸುತ್ತೆ. ಇದನ್ನ ಕೇವಲ ರಾಜಕೀಯ ಶಕ್ತಿ ಅಂತ ಹೇಳದೆ ಒಂದು ಧಾರ್ಮಿಕ ರಾಜಕೀಯ ಶಕ್ತಿ ಅಂದರೆ ಬ್ಯಾಬಿಲೋನಿಯನ್ ಪೋಪ್ ಅಧಿಕಾರ ಅಂತ ಗುರುತಿಸಲಾಗಿದೆ. ನೋಡಿ, ದೇವರ ನಿಯಮಗಳನ್ನೇ ಬದಲಾಯಿಸಲು ಪ್ರಯತ್ನಿಸುತ್ತೆ ಅಂತ ಹೇಳಲಾಯಿತಲ್ವಾ? ಇದಕ್ಕೆ ಒಂದು ಪ್ರಮುಖ ಉದಾಹರಣೆಯಾಗಿ ಮೂಲ ಆಖರಗಳು ಸಬ್ಬತು ದಿನದ ಅಂದ್ರೆ ಆರಾಧನೆಯ ಪವಿತ್ರ ದಿನದ ಬದಲಾವಣೆಯನ್ನೇ ಎತ್ತಿ ತೋರಿಸುತ್ತವೆ. ಇದು ಈ ಶಕ್ತಿಯ ಒಂದು ಮುಖ್ಯ ಕೆಲಸ ಅಂತ ವ್ಯಾಖ್ಯಾನಿಸಲಾಗಿದೆ. ಇಷ್ಟೆಲ್ಲ ಆಯ್ತು. ಒಂದಾದ್ಮೇಲೊಂದರಂತೆ ಸಾಮ್ರಾಜ್ಯಗಳು ಬಂದ್ವು ಹೋದ್ವು, ಹಿಂಸೆ, ಅಧಿಕಾರದ ಹೋರಾಟ. ಇವೆಲ್ಲದರ ನಂತರ ದರ್ಶನದ ದೃಶ್ಯ ಸಂಪೂರ್ಣವಾಗಿ ಬದಲಾಗುತ್ತೆ. ದೃಷ್ಟಿ ಈಗ ಭೂಮಿಯಿಂದ ಸ್ವರ್ಗದ ಕಡೆಗೆ ತಿರುಗುತ್ತೆ, ಒಂದು ಅಂತಿಮ ತೀರ್ಮಾನಕ್ಕಾಗಿ. ಈ ದೃಶ್ಯದಲ್ಲಿ ಒಂದು ನ್ಯಾಯ ತೀರ್ಪು ನಡೆಯುತ್ತೆ. ಅಲ್ಲಿವರೆಗೆ ಅಧಿಕಾರ ಚಲಾಯಿಸುತ್ತಿದ್ದ ಆ ಎಲ್ಲ ಮೃಗಗಳು ಅಂದ್ರೆ ಭೂಮಿಯ ಮೇಲಿನ ಎಲ್ಲ ಸಾಮ್ರಾಜ್ಯಗಳ ಅಧಿಕಾರ ಕಿತ್ಕೊಳ್ಳಲಾಗುತ್ತೆ. ಅವುಗಳ ಆಳ್ವಿಕೆಗೆ ಒಂದು ಅಂತ್ಯ ಹಾಡಲಾಗುತ್ತೆ. ಆಗ ಆಕಾಶದ ಮೇಘಗಳೊಂದಿಗೆ ಮನುಷ್ಯಕುಮಾರನಂತಿದ್ದ ಒಬ್ಬ ದೈವಿಕ ವ್ಯಕ್ತಿ ಬರೋದನ್ನ ದಾನಿಯೇಲು ನೋಡ್ತಾನೆ. ಮತ್ತು ಆತನಿಗೆ ಅಧಿಕಾರ, ಮಹಿಮೆ ಮತ್ತು ಒಂದು ರಾಜ್ಯವನ್ನೇ ಕೊಡ್ಲಾಗುತ್ತೆ. ಅದು ಎಂಥ ರಾಜ್ಯ ಅಂದ್ರೆ ಸಕಲ ಜನಾಂಗಗಳು ಆತನನ್ನೇ ಸೇವಿಸುವಂತಹ ಒಂದು ಶಾಶ್ವತವಾದ ರಾಜ್ಯ. ಹಾಗಾದ್ರೆ ಈ ಅಂತಿಮ ರಾಜ್ಯದ ಸ್ವರೂಪ ಹೇಗಿರುತ್ತೆ? ಇದರ ಆಡಳಿತಗಾರ ಯಾರು? ಮನುಷ್ಯಕುಮಾರ ಅಂದ್ರೆ ಮೆಸ್ಸಿಯ. ಇದರ ಅವಧಿ ಎಷ್ಟು? ಇದು ಶಾಶ್ವತ, ಇದಕ್ಕೆ ಎಂದಿಗೂ ನಾಶವಿಲ್ಲ. ಇನ್ನು ಇದರ ಪ್ರಜೆಗಳು ಯಾರು? ಮಹೋನ್ನತನ ಪರಿಶುದ್ಧರು. ಇದರ ಸ್ವರೂಪವೇನು? ಇದು ಹಿಂದಿನ ಎಲ್ಲಾ ಮಾನವ ನಿರ್ಮಿತ ಸಾಮ್ರಾಜ್ಯಗಳನ್ನ ಸಂಪೂರ್ಣವಾಗಿ ತೆಗೆದುಹಾಕಿ ಅದರ ಜಾಗದಲ್ಲಿ ಸ್ಥಾಪನೆಯಾಗುತ್ತೆ. ಇದುವೇ ಎಲ್ಲಾ ಗೊಂದಲಗಳಿಗೆ ಅಂತಿಮ ಪರಿಹಾರ ಅಂತ ಈ ದರ್ಶನ ಹೇಳುತ್ತೆ. ಇಲ್ಲಿ ಒಂದು ಮುಖ್ಯವಾದ ಅಂಶವನ್ನ ನಾವು ಗಮನಿಸಬೇಕು. ದಾನಿಯೇಲ್ 2ರಲ್ಲಿ ಒಂದು ಕಲ್ಲು ಬಂದು ಆ ದೊಡ್ಡ ಪ್ರತಿಮೆಯನ್ನ ಪುಡಿಪುಡಿ ಮಾಡ್ತಲ್ವಾ? ಆ ಕಲ್ಲು ಮತ್ತು ಇಲ್ಲಿ ಮನುಷ್ಯಕುಮಾರನಿಗೆ ಕೊಡಲಾಗುವ ರಾಜ್ಯ ಇವೆರಡೂ ಒಂದೇ ಅಂತ ಈ ವ್ಯಾಖ್ಯಾನ ಹೇಳುತ್ತೆ. ಅಂದ್ರೆ ಈ ದೈವಿಕ ರಾಜ್ಯವು ಮಾನವ ನಿರ್ಮಿತ ಎಲ್ಲ ರಾಜಕೀಯ ವ್ಯವಸ್ಥೆಗಳನ್ನ ನಾಶ ಮಾಡಿ ಅದರ ಜಾಗದಲ್ಲಿ ಶಾಶ್ವತವಾಗಿ ನೆಲೆಗೊಳ್ಳುತ್ತೆ. ಹಾಗಾದ್ರೆ ನಾವು ನೋಡಿದ್ದು ಪ್ರಾಚೀನ ಬ್ಯಾಬಿಲಾನ್ನಿಂದ ಶುರುವಾಗಿ ರೋಮ್ ಸಾಮ್ರಾಜ್ಯದ ಮೂಲಕ ಹಾದು ಭವಿಷ್ಯದಲ್ಲಿ ಬರಲಿರುವ ಒಂದು ವಿಶ್ವ ಸರ್ಕಾರದವರೆಗೆ ಸಾವಿರಾರು ವರ್ಷಗಳ ಇತಿಹಾಸವನ್ನೇ ಒಳಗೊಂಡಿರುವ ಒಂದು ಪ್ರವಾದನೆಯ ಮಾರ್ಗಸೂಚಿ. ಇದು ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಪ್ರಾಚೀನ ಕಾಲದ ಗ್ರಂಥಗಳು ಹೀಗೆ ಭವಿಷ್ಯದ ಬಗ್ಗೆ ಮಾತನಾಡುವುದರ ನಿಜವಾದ ಅರ್ಥವಾದರೂ ಏನು?